ಮಗ ಇಲ್ಲಿ ಓ ಜಾಲಿ ಹತ್ತು ಅಂತ ನಡಿ ಜಾಲಿ ನೋಡಿ. ಇದು 60 ರೂಪಾಯಿ ಒಂದು ಪ್ಲೇಟು ಪುಳಿಯೋಗರೆ. ಓಕೆ ನಾಟ್ ಬ್ಯಾಡ್, ಬಟ್ ಟೂರಿಂಗ್ ಪ್ಲೇಸಲ್ಲಿ ಸ್ವಲ್ಪ ರೇಟ್ ಜಾಸ್ತಿ. ಹೆಂಗಿದೆ ಟೇಸ್ಟು? ನಾಟ್ ಬ್ಯಾಡ್, ಓಕೆ ಚೆನ್ನಾಗಿದೆ. ಸೊ ಗೈಸ್, ವೆದರ್ ಮಾತ್ರ ಸಖತ್ತಾಗೈತೆ. ಬೀಚಸ್ಗಳದ್ದು ತುಂಬ ಕಾಟ. ಸೊ ಇವಾಗ ನಮ್ಮದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗಾಡಿ, ಆ ಗಾಡಿ ಬರುತ್ತೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಆ ಗಾಡಿಗೆ ಹತ್ಕೊತಾರೆ, ಸೀದಾ ಹೋಗ್ತಾರಣ. ಫುಲ್ ಹುಡುಗರು ಜೋಶಲ್ಲಿದ್ದಾರೆ. ಏಯ್ ನನ್ನ ಬಿಟ್ಟಾಗ್ಬಿಟ್ರಿ ತಡ್ರಲ್ಲಿ. ಅತ್ಲಾಗ ಆಡ್ತಾವಲ್ಲ ನಾ ಗುಂಡಿ ಕೊಟ್ರಾಗೆ ಅಲ್ಲಿ ಮಾತು ಕಾಳಿ. ಪೂಜಾ ಅವರು ಅಲ್ಲಲ್ಲೇ ಫಾಲ್ಸ್ ತೋರಿಸ್ತಾ ಇದ್ದಾರೆ ನಮಗೆ. ಅಲ್ಲಲ್ಲೇ ನೀವು ಫಾಲ್ಸ್ ತೋರಿಸಲ್ಲ, ಹೇಗಿದೆಲ್ಲ? ಅದು ನಮ್ಮ ಕಣ್ಣು ಅಷ್ಟು ಬ್ರೈಟ್ ಆಗಿದೆ ಅಂತ ಅರ್ಥ. 60 ರೂಪಾಯಿ ಪುಳಿಯೋಗರೆ ಕರ್ಗೋಯ್ತು. ಅಲ್ಲಿ ಎಂಥದ್ದು ಮೈಯಲ್ಲಿ ಎಷ್ಟು ಮೂಳೆಗಳಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಈ ರೋಡಲ್ಲಿ ಹಂಗಿದೆ, ಫುಲ್ಲು ಶೇಕು. ಆದ್ರೂ ಕಷ್ಟಪಟ್ಟು ನಿಮ್ಗೋಸ್ಕರ ಸ್ಟೇಬಲ್ ಮಾಡ್ಕೊಂಡು ಕ್ಯಾಮ್ರಾ ಇಟ್ಕೊಂಡಿನಿ, ಬೆವ್ರು ಸುರಿಸ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ಮಾಡಿ. ನಂದು ಯಾರೋ ಮುಂಚೆನೆ ತೋರಿಸಿದಾರಂತ ಐಡಿ ನೋಡಿ, ಹಿಂಗೆ ನನ್ನ ಪಾನ್ ಕಾರ್ಡ್ ನನ್ನ ಹತ್ರನೇ ಇದೆ. ಯಾರು ತೋರಿಸಿದ್ರು? ಅಲ್ಲಲ್ಲ, ಇಲ್ಲಿ ಪಾನ್ ಕಾರ್ಡ್ ತೋರಿಸ್ಬೇಕಂತ ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು. ಜಸ್ಟ್ ನೇಮ್ ಮಾತ್ರ ಬರ್ಸಿರ. ನಂದೇನು ಸೈನ್ ಬೇಡ ಅಂತ ಹೇಳಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ಬೆಲೆ ಇಲ್ಲ ಹಂಗೇನಲ್ಲ, ನನಗೆ ಫ್ರೀ ಎಂಟ್ರಿ ಐತೆ, ಅದಕ್ಕೆ ನಾನು ಪಾನ್ ಕಾರ್ಡ್ ಒರಿಜಿನಲ್ಲು ತೋರಿಸಿದ್ರೆ ಇಲ್ಲಿ ಎಂಟ್ರಿ ಸಿಗುತ್ತೆ. ಇಲ್ಲಿ ಎಂಟ್ರಿ ಮಾಡ್ಕೊಂಡು ಇಲ್ಲಿಂದ ನಮ್ಮ ಜೊತೆ ಒಬ್ರು ಗೈಡ್ ಬರ್ತಾರಂತೆ. ಸೊ ಗೈಡ್ ಜೊತೆ ಹೊರಡೋದು. ಸೊ ಗೈಸ್, ಇವಾಗ ಟ್ರೆಕ್ಕಿಂಗ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ 2 ಸ್ಟೆಪ್ ಇಟ್ಟಿದ್ದೀವಿ ಅಷ್ಟೇ, ಅಷ್ಟಕ್ಕೆ ಸುಸ್ತಾಗ್ಬಿಟ್ಟಿದ್ದೀವಿ ನೋಡಿ. ಆಲ್ರೆಡಿ ಟಯರ್ಡ್ ಅಂತೆ. ಎರಡೇ ಸ್ಟೆಪ್ಪು, ಆದರೂ ಪ್ರಯತ್ನ ಪಟ್ಬಿಟ್ಟು ಹತ್ತುತ್ತೀವಿ. ಬರ್ತೀರಾ ಬನ್ನಿ. ಇವತ್ತಲ್ಲ ನಾಳೆ ಹತ್ತುತ್ತೀರಾ? ಪಕ್ಷಿಗೆ ಹೋಗ್ತೈತೆ. ಇವಳು ಕೆಟ್ಟ ವಾಯ್ಸಿಂದ ಪಕ್ಷಿದು ವಾಯ್ಸೇ ನಿಂತೋಯ್ತು. ಹೆಂಗೆ ಕೂಗೋದಕ್ಕೆ ಹೋಗಿಲ್ಲ? ಈ ಕಡೆ ನೋಡು ಹೇಳು. ಓವೇ ಅಪ್ಪ ನಡಿಯಪ್ಪ. ಕೋಗಿಲೆಗಿನ್ನ ಕೆಡ್ದಾಗ ಹ್ಞೂ ಮಾಡ್ತೈತೆ. ಪರಿಶುದ್ಧವಾದ ನೀರನ್ನ ಈಗ ಸೇವನೆ ಮಾಡ್ತಾ ಇದ್ದಾರೆ. ಹೇಗಿದೆ ಟೇಸ್ಟ್? ಚೆನ್ನಾಗಿದೆ ನಡ್ರಿ, ಕುಡಿಬಹುದಾ? ಓಕೆ. ಪೂಜಾ ಹೆಂಗ ಅನಿಸ್ತೈತೆ? ಪೂಜಾ ಇದನ್ನ ತೆಗೆದುಬಿಟ್ರೆ ಇದ್ರೊಳಗಡೆ ಎಲ್ಲ ನೀರು ಇಳಿತಾ ಇದೆ ನನ್ನ ಮಗ್ದಲ್ಲಿ. ಬೆಂಗಳೂರಲ್ಲಿ ರೂಮಲ್ಲಿ ಕುತ್ಕೊಂಡು ತಿಂದಿದ್ದೆಲ್ಲ ಕರೆಕ್ಟ್ ಐತಿ. ನಾವು ಲಾಸ್ಟ್ ಟೈಮ್ ದೂಧಸಾಗರ್ ಹೋಗಿದ್ದು, ಅಲ್ಲೇ ಡಿಸೈಡ್ ಮಾಡಿದ್ದೆ ಬರೋದು ಬೇಡ ಅಂತ. ಅಷ್ಟೇ ನಮ್ಗೆ ನೇಚರ್ ಬೇಕಿತ್ತು. ಪ್ರಕೃತಿ ಸೌಂದರ್ಯ ಸವಿಯಾಗಿ ಬಂದಿರೋದು ಈಗ. ಫುಲ್ಲು ಸ್ಟ್ಯಾಮಿನಾ ಇಟ್ಕೊಂಡು ಫುಲ್ ಫಾಸ್ಟಾಗಿ ಹತ್ತುತ್ತಾ ಇರೋದು ಅಂದರೆ ಇವರೊಬ್ಬರೇ. ಹಾಂ ನೋಡಿ, ಅವರೇ. ಎಲ್ಲರೂ ಸೋತೋಗಿದ್ದೀವಿ ನಾವು. ಪೂಜಾ ಅಂತೂ ಫುಲ್ ನೆಂದೇ ಹೋಗಿದ್ದಾಳೆ. ಪಿಂಕಿ ಅವರು ಕಾರ್ದಂಗೆ ಓಡಾಡ್ತವ್ರೆ. ಫುಲ್ ಎನರ್ಜೆಟಿಕ್. ಪ್ರಕೃತಿ ನೀರು ಏನು ಸಖತ್ತಾಗೈತೆ ಅಂತ. ಎಷ್ಟು ತಣ್ಣಗಿದೆ ಗೊತ್ತಾ? ತುಂಬಾ ತಣ್ಣಗೈತೆ. ಫೇಸ್ ವಾಶ್ ಮಾಡ್ಬಿಡ್ತೀನಿ, ಆಗ್ತಿಲ್ಲ. ದಯವಿಟ್ಟು ಎಲ್ಲರೂ ನಮ್ಮ ಪುನೀತ್ SP ಆಚಾರ್ಯ ಅವರ ಬ್ಲಾಗ್ಸ್ನ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನ್ನ ಚಾನಲ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನನ್ನನ್ನು ಅಷ್ಟೇ. ಇವಳು ಏನು ಕಡೆ ದಬಾಕಿಲ್ಲ, ಇವಳು ಫಾಲೋ ಮಾಡಿರಿ. ಏನು ಗೊತ್ತಾ, ಬರಬೇಕು ಈ ಥರ ವಾರಕ್ಕೆ ಒಂದ್ಸಲಿನಾದರೂ ಬರಬೇಕು. ನಮ್ಮ ಕರ್ನಾಟಕ ಯಾವ ಕಂಟ್ರಿಗೂ ಏನು ಕಡಿಮೆ ಇಲ್ಲ, ತುಂಬಾ ಅದ್ಭುತವಾಗಿದೆ. ಒಂದೊಂದು ಜಾಗನೂ ಒಂದೊಂದು ಥರ ವಿಶೇಷತೆ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ.
ಸೊ ಬಂಡಜೆ ಫಾಲ್ಸ್ಗೆ ಹೋಗೋ ದಾರಿ ಇದು. ಈ ಕಡೆ ಇದು ಬಲ್ಲಲಾಳೆ ದುರ್ಗಕ್ಕೆ ಕೋಟೆಗೆ ಹೋಗೋ ದಾರಿ. ಸೊ ಈ ಕಡೆ ಹಿಂಗೆ. ಸೊ ಈ ಕಡೆ ಹೋದರೆ ಫಾಲ್ಸು ನಿಯರಲ್ಲಿದ್ದೀವಿ. ಫಾಲ್ಸಿಗೆ 2 ಕಿಲೋಮೀಟ್ರ್ ಫಾಲ್ಸಿಗೆ ಹೋಗ್ಬಿಡ್ತೀವಿ. ಸೊ ಗೈಸ್ ಇಷ್ಟು ದೂರ ಬಂದಿದ್ದೇನೆ ಗೊತ್ತಾ ನಿಮಗೆ? ಇದನ್ನು ತೋರಿಸ್ಲಿಕ್ಕೆ ಅಂತಾನೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿರೋದು. ಸೊ ಗೈಸ್ ಸ್ಪೆಷಲ್ ಏನು ಗೊತ್ತಾ ಇವತ್ತು? ನಮ್ಮ ಮಂಗ್ಲ ಆಂಟಿ ಮಾಡಿರೋ ಪುಳಿಯೋಗರೆ ತಿಂತಾ ಇದ್ದೀನಿ ನಾನು. ಎಲ್ಲಿ ಗೊತ್ತಾ? ಅದು ಬಂಡಜ್ಜೆ ಫಾಲ್ಸ್ ಪಕ್ಕದಲ್ಲಿ. ಈ ನೇಚರ್ ನೋಡಿ ಸ್ವರ್ಗ ಇದ್ದಂಗಿದೆ. ಲೈಫಲ್ಲಿ ಒಂದ್ಸಲಿನಾದ್ರೂ ಬಂಡಜ್ಜೆ ಟ್ರೆಕ್ ಮಾಡಿ ಈ ರೀತಿ ಬಂದು ತಿಂಡಿನ ಸವಿರಿ ಇಲ್ಲಿ ನೇಚರ್ ಅಲ್ಲಿ. ಪಿಂಕಿ ಹೆಂಗ ಅನಿಸ್ತೈತೆ ನೇಚರ್? ತಿನ್ಬಿಟ್ಟು ಹೇಳ್ತೀನಿ. ಸಕ್ಕದಾಗೈತೆ. ಅದ್ರಲ್ಲೂ ಪುನಿ ಜೊತೆ ಬಂದಿರೋದಂತೂ ಸೂಪರ್ ಆಗೈತೆ. ಒಂದ್ ವಿಡಿಯೋ ಬೇಳೆ ಮಾಡ್ಕೊಟ್ಟಿದ್ದೇನೆ ಸಾಕದಾಗಿ, ಅದನ್ನ ಎಡಿಟ್ ಮಾಡ್ಕೊಟ್ಟೆ ತುಂಬಾ ಚೆನ್ನಾಗಿರುತ್ತೆ. ನಂಗೇನು ಹೇಳೋ ಪರಿಸ್ಥಿತಿಲಿಲ್ಲ. ನಾನು ಒಂದ್ ಸ್ವಲ್ಪ ಊಟ ಮಾಡ್ಬೇಕು, ಸ್ವಲ್ಪ ಸಮಾಧಾನ ಮಾಡ್ಬೇಕು. ಪ್ರಕೃತಿ ಮಾಡಿದಲ್ಲಿ ಅನ್ನವನ್ನು ಊಟ ಮಾಡಿ ಚೆನ್ನಾಗಿರಪ್ಪ. ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿತ್ತು. ಆದ್ರೂ ಲೈಫಲ್ಲಿ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಎಲ್ಲರೂ. ನಂಗಂತೂ ತುಂಬಾ ಕಾಲ್ ನೋವು ಬಂತು. ಬಟ್ ನೇಚರ್ ಮಾತ್ರ ಅಲ್ಟಿಮೇಟ್, ಸೂಪರ್ ಆಗಿತ್ತು. ಇಟ್ಸ್ ನೈಸ್. ಬನ್ನಿ ಇಲ್ಲಿಗೆ, ಓಕೆನಾ? ಇನ್ನೊಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಇನ್ನೊಂದ್ಸಲಿ ನಾವು ಮತ್ತೆ ಬರ್ತೀವಿ. ಇನ್ನೊಂದ್ಸಲಿ ನೀವು ಒಂದ್ಸಲಿ ಬನ್ನಿ. ಒಳ್ಳೆ ನೇಚರಲ್ಲಿ ಒಳ್ಳೆ ಪುಳಿಯೋಗರೆ ತಿನ್ನೋಣ ಇಬ್ರು. ಟ್ರೆಕ್ಕಿಂಗ್ ಹೆಂಗಿತ್ತು? ಮತ್ತೆ ನೆಕ್ಸ್ಟ್ ಹೋಗೋಣ ಇನ್ನೊಂದ್ಸಲಿ. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ್ರು? ಸರಿ ಗೈಸ್, ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗನ ತೋರ್ಸೋಣ ಅಂತಿದ್ದೀವಿ. ಇದೇ ಫ್ರೆಂಡ್ಸ್ ಬರ್ತಾರೆ ಇಲ್ವೋ ನೋಡೋಣ. ಸೊ ನಾನಂತೂ ಬರ್ತೀನಿ. ಹೊಸ ಜಾಗಕ್ಕೆ ಹೋಗೋಣ ಇನ್ನೊಂದ್ಸಲಿ. ಸೊ ಅಲ್ಲಿವರೆಗೂ ಅಂದ್ರೆ ನಾವು ಬರ್ತೀವಿ ಮಗ. ನನ್ನ ಮದುವೆದೇ ಒಂದು ದೊಡ್ಡ ರಿಸ್ಕ್ ಆಗೈತೆ. ಸರಿ, ಓಕೆ, ಅಲ್ಲಿವರೆಗೂ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.